ನಮಸ್ತೆ ಪ್ರಣವ್. ನಮಸ್ತೆ, ನಮಸ್ಕಾರ. ಪ್ರಣವ್ ಟು ವಿಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ವಿಶ್ವ ಪರಿಸರದ ದಿನ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಪರಿಸರವನ್ನು ಉಳಿಸೋಣ, ಪರಿಸರವನ್ನು ಬೆಳೆಸೋಣ. ಹಸಿರನ್ನು ಇದ್ದರೆ ಉಸಿರಾಡಲಿಕ್ಕೆ ಸಾಧ್ಯವಿದೆ. ಈ ವಿಷಯವನ್ನು ನಾನು ಈ ಆರ್ಟಿಸ್ಟಿಕ್ ಚೈಲ್ಡ್ಗೆ ಯಾಕೆ ಅಂದರೆ ವಿಶೇಷ ಚೇತನರು ಯಾಕೆಂದರೆ ಇದು ಬಹಳ ಪ್ರಾಮುಖ್ಯತೆ ಪಡೀತದೆ. ಈ ಪರಿಸರ ದಿನ ಇದೆ ಅಲ್ವಾ, ಇದು ಭಾಳ ಇಂಪಾರ್ಟೆಂಟ್. ಅವ್ರಿಗೆ ಪರಿಸರ ಅಂದ್ರೇ ಭಾಳ ಒಂದು ಥರದ ಅವ್ರ ಮನಸ್ಸು ಜಾಗೃತವಾಗಲಿಕ್ಕೆ ಭಾಳ ಪ್ರಶಸ್ತವಾದ ಜಾಗ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವ್ರನ್ನ ಪಾರ್ಕಿಗೆ, ಗಿಡ ಮರಗಳಿಗಿದ್ದಲ್ಲೇ, ಕಾಡುಗಳಲ್ಲಿ, ಪರಿಸರದಲ್ಲಿ, ಪ್ರಾಣಿ ಸಂಗ್ರಹಾಲಯಕ್ಕೆ ಇಂಥಲ್ಲೆಲ್ಲ ಕರ್ಕೊಂಡು ಹೋಗೋದ್ರಿಂದ ಇವ್ರ ಮನಸ್ಸು ಭಾಳ ಪ್ರಫುಲ್ಲವಾಗ್ತಾ ಹೋಗ್ತದೆ. ಹಾಗೆ ಇವುಗಳ ಎಲೆ ಮತ್ತು ಏನಿಲ್ಲ ಬೇರು ಕಾಂಡಗಳನ್ನು ಮುಟ್ಟೋದ್ರಿಂದ ಆ ಸ್ಪರ್ಶ ಆಗೋದ್ರಿಂದ ಏನಾಗುತ್ತೆ, ಅಕ್ಯುಪಂಕ್ಚರ್ ಆಗುತ್ತೆ ಒಂದು. ಎರಡನೇದು ಅವರಲ್ಲಿ ಇರ್ತಕ್ಕಂಥ ನರ್ವ್ಸ್ಗಳಲ್ಲಿ ಆ್ಯಕ್ಟಿವೇಟ್ ಆಗಲಿಕ್ಕೆ ಚಲೋ ಆಗುತ್ತೆ. ಈ ಗಿಡಗಳಿಗೂ ಕೂಡ ಬರೀ ಉಸಿರು ಅಷ್ಟೇ ಅಲ್ಲ, ಅವುಗಳಿಗೆ ಜೀವ ಇದೆ, ಮಾತನಾಡುವ ಶಕ್ತಿ ಇದೆ. ಸೊ ಇವು ಏನಿಲ್ಲ ಈ ಆರ್ಟಿಸ್ಟಿಕ್ ಅದೇ ಸ್ಪೆಷಲ್ ಚೈಲ್ಡ್ಗಳಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳ ಜೊತೆ ಯಾಕೆಂದರೆ ಅವು ಕೂಡ ಮೌನವಾಗಿರುವಂಥದ್ದು. ಇವರು ಕೂಡ ಏನಿಲ್ಲ ಮಾತು ಬರದೇ ಇರ್ತಕ್ಕಂಥವ್ರು, ಇವ್ರಿಗೆ ಅದ್ರ ಬಗ್ಗೆ ಭಾಳ ಅರ್ಥ ಆಗುತ್ತೆ. ನಮ್ಮ ಪ್ರಣವ ಅದನ್ನು ಎಲ್ಲ ಟಚ್ ಮಾಡ್ತಾನೆ ನೋಡಿ ಈಗ. ಸೊ ಅವನು ಅದ್ರ ಜೊತೆಗೆ ಅವನು ಸ್ವಲ್ಪ ಕೆಲಸ ಮಾಡ್ತಾನೆ, ಅದರಲ್ಲಿ ಒಂದಿಷ್ಟು ಅವ್ರ ಅಮ್ಮನಿಗೆ ಸಹಾಯ ಮಾಡ್ತಾನೆ, ನಮ್ಮೊಂದಿಗೆ ಸಹಾಯ ಮಾಡ್ತಾನೆ, ಗಿಡಗಳನ್ನು ನೆಡ್ತಾನೆ. ಇನ್ನೂ ಭಾಳ ಇಂಥ ಗಿಡಗಳ ಸಸಿಗಳ ಏನಿಲ್ಲ ಒಂದು ಪಾಠಗಳು ನಮ್ಮಲ್ಲಿ ತುಂಬ ಜಾಸ್ತಿ ಇದೆ. ಅವರ ಅಮ್ಮನ ಶ್ರಮ ಭಾಳ ಇದೆ ಇದರಲ್ಲಿ. ಹಾಗೆ ಸೊ ನೀವು ಕೂಡ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮಕ್ಕಳಲ್ಲಿ ಭಾಳಷ್ಟು ಸೃಜನಾತ್ಮಕವಾದಂಥ ವ್ಯಕ್ತಿತ್ವವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹೇಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಗೆ ಹೇಳ್ತಾರೋ ಹಾಗೆ ಪರಿಸರ ಅನ್ನೋದೇ ಏನಿಲ್ಲ ಅವ್ರಿಗೆ ಒಂದು ಜೀವನದ ಪಾಠ ಅಂತ ಹೇಳ್ಬೋದು. ಬಹಳ ಬೇಗ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ನೇಚರ್ದಿಂದ ಫ್ಯೂಚರ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇವ್ರನ್ನೆಲ್ಲ ಏನಿಲ್ಲ ಈ ರೀತಿಗೆ ತೊಡಗಿಸ್ತಾ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ನಿಮ್ಮ ಹತ್ತಿರದಲ್ಲಿ ಪಾರ್ಕ್ ಇರ್ಬೋದು, ಅಥವಾ ನೀವು ಹೋಗ್ತಾ ಇರೋ ಹಳ್ಳಿಗಳಲ್ಲಿ ಕೂಡ ಏನಿಲ್ಲ ಈ ಥರದ್ದು ಒಂದು ವಾತಾವರಣ ನೋಡ್ತೀರಿ. ಸೊ ಹೊಲಗದ್ದೆಗಳಲ್ಲಿ ಬೇರೆ ರೀತಿಯಲ್ಲಿರುತ್ತೆ, ಅರಣ್ಯ ಪ್ರದೇಶಗಳಲ್ಲಿ ಬೇರೆ ಇರುತ್ತೆ ಪರಿಸರ, ಮತ್ತು ಏನಿಲ್ಲ ಬೆಟ್ಟ ಗುಡ್ಡಗಳಲ್ಲಿ ಇರ್ತಕ್ಕಂಥ ಪರಿಸರ ಬೇರೆ ಆಗಿರುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಇರುತ್ತೆ. ಇವುಗಳ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋ ಜೊತೆಗೆ ಇವುಗಳಲ್ಲಿ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದಿದೆ. ಸೊ ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ, ಇದು ಭಾಳ ಇಂಪಾರ್ಟೆಂಟ್. ಇವತ್ತಿನ ದಿನ ಏನಿಲ್ಲ ನಾವೆಲ್ಲ ಮತ್ತೊಮ್ಮೆ ನಾವು ಹೇಳ್ತೀವಿ ಏನಿಲ್ಲ ಪ್ರತಿಜ್ಞೆ ಮಾಡಿ ಪರಿಸರವನ್ನು ಬೆಳೆಸೋಣ, ಉಸಿರನ್ನು ಏನಿಲ್ಲ ಜಾಗೃತವಾಗಿ ಮಾಡೋಣ. ಹಸಿರನ್ನು ಬೆಳೆಸೋದ್ರಿಂದ ಉಸಿರು ಏನಿಲ್ಲ ಜಾಸ್ತಿ ಆಗುತ್ತೆ. ಕಾಂಕ್ರೀಟ್ ಕಾಡುಗಳಿಗಿಂತ ಇಂಥ ಪರಿಸರ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಏನಿಲ್ಲ ತುಂಬ ನಾವು ಹುಡ್ಕಾಡಬೇಕಾಗಿದೆ. ನಗರೀಕರಣದ ಜೀವನದಲ್ಲಿ ಕಳೆದು ಹೋಗ್ತಾ ಇದ್ದೀವಿ. ಈ ಥರದ ಮಕ್ಕಳಾಗಲಿಕ್ಕೂ ಕೂಡ ಏನಿಲ್ಲ, ಈ ಥರದ ಮಕ್ಕಳು ಉಂಟಾಗಲಿಕ್ಕೂ ಕೂಡ ಇದೇ ಕಾರಣ. ಮೊಬೈಲು ಮತ್ತೊಂದು ಮುಗಿದೊಂದು. ಯಾಕೆಂದರೆ ಅವ್ರಿಗೆ ಮಣ್ಣಿನ ಸ್ಪರ್ಶ ಇಲ್ಲ. ಈಗಿನ ಮಕ್ಕಳಲ್ಲಿ ಮಣ್ಣು ಮುಟ್ಟಲ್ಲ, ಕಲ್ಲು ಮಣ್ಣುಗಳ ಜೊತೆ ಆಟ ಆಡಲ್ಲ. ಇವೆಲ್ಲ ಭಾಳ ನಮ್ಮ ದೈನಂದಿನ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಮಹತ್ತರವಾಗಿರ್ತಕ್ಕಂಥದ್ದಾಗಿದೆ. ಸೊ ಅದಕ್ಕಾಗಿ ದಯವಿಟ್ಟು ಏನಿಲ್ಲ ಪೇರೆಂಟ್ಸಿಗೆ ನಾನು ಹೇಳೋದು ಇಷ್ಟೇ, ಪ್ರಕೃತಿ ನನ್ನ ಈ ಒಂದು ಚಾನಲಲ್ಲಿ ನಾನು ತುಂಬ ಸಲ ಹೇಳ್ತೀನಿ, ಈ ಒಂದು ವಿಶೇಷ ದಿನ ನೀವು ನಿಮ್ಮ ಮಕ್ಕಳ ಜೊತೆ ಸೇರಿ ಒಂದು ಗಿಡ ನೆಡಿ. ಇವತ್ತಾಗ್ಬೋದು ಅಥವಾ ನಾಳೆ ಆಗ್ಬೋದು, ನಾಡಿದ್ದು ಆಗ್ಬೋದು. ದಯವಿಟ್ಟು ಒಂದು ಗಿಡ ಹಚ್ಚಿ ಆ ಮಕ್ಕಳನ್ನ, ಸ್ಪೆಷಲ್ ಮಕ್ಕಳನ್ನ ಕರ್ಕೊಂಡು ಅವ್ರಿಗೆ ಹೇಳಿ ಅದು ಬೆಳೀತಾ ಇರುವಂಥ ವಿಚಾರನ ತಿಳಿಸ್ಕೊಡಿ. ಅದರಿಂದ ಅವ್ರಿಗೆ ಭಾಳ ಖುಷಿ ಆಗುತ್ತೆ. ಈಗ ನೋಡಿ ನನ್ನ ಮಗನಿಗೆ ಕೂಡ ಏನಿಲ್ಲ ಭಾಳ ಖುಷಿ ಆಗ್ತಾಯಿದೆ, ಅವನು ಏನಿಲ್ಲ ಇದ್ರ ಜೊತೆ ಕಳೆದಿದ್ದಾನೆ. ಸೊ ಹಾಗಾಗಿ ಈ ತೋಮನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಭಾಳ ಇಂಪಾರ್ಟೆಂಟ್. ನೀವು ಭಾಳ ಜೀವನದಲ್ಲಿ ಭಾಳ ಅಂದರೆ ಭಾಳ ಚೆನ್ನಾಗಿ ಈ ಆರ್ಟಿಸ್ಟಿಕ್ ಚೈಲ್ಡ್ಗಳಿಗೆ ಪ್ರಥಮ ಚಿಕಿತ್ಸೆ ಅಂದರೆ ಅಡ್ಡಿ ಇಲ್ಲ. ಇದೊಂಥರ ನೇಚರಿಂದ ಏನಿಲ್ಲ ತುಂಬ ಒಂದು ಗಾಡ್ ಗಿಫ್ಟ್ ಇದು. ಸೊ ಅವ್ರಿಗೆ ಭಾಳ ಬೇಗ ಕನೆಕ್ಟ್ ಆಗ್ತದೆ. ಸೊ ಇದನ್ನು ಮಾಡಿ ಅಂತ ಹೇಳ್ತಾ ನೀವು ಗಿಡ ನೆಡಿ, ಪರಿಸರವನ್ನು ಬೆಳೆಸೋಣ, ನಾವೆಲ್ಲ ಪ್ರತಿಜ್ಞೆ ಹೇಳೋಣ. ಹಾಗೆ ಪರಿಸರದ ಜೊತೆ ನಾವು ಕಲಿಯೋಣ. ನಿಮ್ಮ ಮಕ್ಕಳನ್ನ ಹೆಚ್ಚು ಇದರಲ್ಲಿ ಕಲೀರಿ. ಸೊ ಭಾಳ ಬೇಗ ಏನಿಲ್ಲ ಇದರಿಂದ ಈ ಒಂದು ಅವ್ರು ಸೃಜನಾತ್ಮಕವಾಗ್ತಾರೆ. ಮತ್ತು ಏನಿಲ್ಲ ಉಸಿರಿನ ಒಂದು ಜಾಸ್ತಿ ಏನಿಲ್ಲ ಇದು ಆಗುತ್ತೆ. ಈಗ ನೀವು ಮನೆಯಲ್ಲಿ ಇರೋದಕ್ಕೂ ನಾವು ಹೊರಗಡೆ ಪರಿಸರಕ್ಕೆ ಹೋಗೋದಕ್ಕೂ ಅಲ್ಲಿ ವಾತಾವರಣಗಳು ನಮ್ಮನ್ನು ತುಂಬ ಬೇರೆ ಭಿನ್ನವಾಗಿ ಮಾಡುತ್ತೆ. ಹಾಗಾಗಿ ಸೊ ನೀವು ಕೂಡ ಎಂಜಾಯ್ ಮಾಡ್ಬೋದು. ಅದ್ರ ಜೊತೆ ಎಂಜಾಯ್ ಅನ್ನೋದಕ್ಕಿಂತ ಆ ಒಂದು ಫೀಲಿಂಗ್ಸ್ ಇದೆ ಅಲ್ವಾ, ಅದು ಈ ಮಕ್ಕಳಿಗೆ ಭಾಳ ಕನೆಕ್ಟ್ ಆಗುತ್ತೆ ಮತ್ತು ನಮ್ಮೆಲ್ರಿಗೂ ಕನೆಕ್ಟ್ ಆಗುತ್ತೆ. ನಮ್ಮೆಲ್ರಿಗೋಸ್ಕರ ಮತ್ತು ಎಲ್ರಿಗೋಸ್ಕರನೂ ಸೊ ಈ ಒಂದು ಪರಿಸರವನ್ನು ಉಳಿಸೋಣ, ಪರಿಸರವನ್ನು ಬೆಳೆಸೋಣ ಅಂತ ಹೇಳ್ತಾ ಈ ವಿಲಾಗನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಏನಿಲ್ಲ ಪರಿಸರ ಬೆಳೆಸಿ. ನಮಸ್ಕಾರ.